ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಪೊಲೀಸರ ಬಲೆಗೆ ಬಿದ್ದ ಕೋಟಾ ನೋಟು ಗ್ಯಾಂಗ್ 10 ಲಕ್ಷಕ್ಕೆ 30 ಲಕ್ಷ ಕೋಟಾ ನೋಟು ಕೊಡುವುದಾಗಿ ವಂಚನೆ. ಕೋಟಾ ನೋಟು ನೀಡುವುದಾಗಿ ವಂಚನೆ ಮಾಡ್ತಾ ಇದ್ದಂತ ಗ್ಯಾಂಗ್ ಜಯನಗರ ಪೊಲೀಸರಿಂದ ಕುಖ್ಯಾತ ತಿರುನೆಲ್ವೇಲಿ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ತಮಿಳುನಾಡು ರಾಜ್ಯದಲ್ಲಿ ಸಕ್ರಿಯವಾಗಿರುವಂತಹ ತಿರುನೆಲ್ವೇಲಿ ಗ್ಯಾಂಗ್ ಅಸಲಿ ನೋಟಿನ ಬಂಡಲ್ ಮಧ್ಯ ಬಿಳಿ ಹಾಳೆ ಇಟ್ಟು ವಂಚಿಸ್ತಾ ಇತ್ತು. ಈ ಗ್ಯಾಂಗ್ ರೆಡ್ ಹ್ಯಾಂಡ್ ಆಗಿ 3 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ರಾಜೇಶ್ವರನ್, ಮಿರಾನ್, ಮಹಿದುದ್ದೀನ್, ಶೇಖ್ ಮೊಹಮ್ಮದ್ ಬಂಧಿತರು. ತಿರುನೆಲ್ವೇಲಿ ಗ್ಯಾಂಗ್ನ ಇತರ ಆರೋಪಿಗಳಿಗಾಗಿ ಪೊಲೀಸರು ಇದೀಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ದಾಳಿ ವೇಳೆ ಪರಿಶೀಲಿಸಿದಾಗ ಸೂಟ್ ಕೇಸ್ನಲ್ಲಿ ನೋಟುಗಳು ಪತ್ತೆಯಾಗಿವೆ. ನೋಟಿನ ಬಂಡಲ್ ಮೇಲ್ಭಾಗ, ಕೆಳಭಾಗದಲ್ಲೇ ಅಸಲಿ ನೋಟುಗಳು, ಮಧ್ಯಭಾಗದಲ್ಲಿ ಬಿಳಿ ಹಾಳೆ ಜೋಡಿಸಿದ್ರು ಈ ಆರೋಪಿಗಳು. ತಿರುನೆಲ್ವೇಲಿ ಗ್ಯಾಂಗ್ನಲ್ಲಿ 7ಕ್ಕೂ ಹೆಚ್ಚು ಜನರಿರುವಂತ ಬಗ್ಗೆ ಮಾಹಿತಿ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ನೋಟಿನ ಬಂಡಲ್ ಅಂತ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಮಾತ್ರ ಅಸಲಿ ನೋಟ್, ಮಧ್ಯದಲ್ಲೆಲ್ಲ ಖಾಲಿ ಬಿಳಿ ಹಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಬಲೆಗೆ ಬಿದ್ದಿದೆ ಕೋಟಾ ನೋಟು ಗ್ಯಾಂಗ್. 10 ಲಕ್ಷಕ್ಕೆ 30 ಲಕ್ಷ ಕೋಟಾ ನೋಟು ಕೊಡೋದಾಗಿ ವಂಚಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೋಟಾ ನೋಟು ನೀಡೋದಾಗಿ ವಂಚಿಸ್ತಿದ್ದಂಥ ಗ್ಯಾಂಗ್ ಇವರಿಗಿದೆ ಕೆಲಸ. ತಮಿಳುನಾಡು ಮೂಲದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಯನಗರ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಅರೆಸ್ಟ್ ಮಾಡುವುದರಲ್ಲಿ ಯಶಸ್ವಿ ಆಗಿದ್ದಾರೆ. ರಾಜ್ಯದಲ್ಲಿ ಕೋಟಾ ನೋಟುಗಳ ಹಾವಳಿ ಕೂಡ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ಸರಿಯಾಗಿ ತಗ್ಲಾಕೊಂಡಿದ್ದಾರೆ. ಕೋಟಾ ನೋಟು ನೀಡೋದಾಗಿ ವಂಚಿಸುತ್ತಿದ್ದಂಥ ಗ್ಯಾಂಗ್ ಅನ್ನ ವಶಕ್ಕೆ ಪಡೆದುಕೊಳ್ಳೋದ್ರಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಜಯನಗರ ಪೊಲೀಸರಿಂದ ಈ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಗ್ಯಾಂಗ್ ಯಾವ ರೀತಿಯಾಗಿ ಆಕ್ಟಿವ್ ಆಗಿತ್ತು, ಪೊಲೀಸರು ಹೇಗೆ ಕಾರ್ಯಾಚರಣೆ ಮಾಡಿ ಯಶಸ್ವಿ ಆದ್ರು? ಜಯನಗರ ಪೊಲೀಸರು ಒಂದು ಮಹತ್ವದ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು. ತಮಿಳುನಾಡು ಮೂಲದ ಒಂದು ನಟೋರಿಯಸ್ ಗ್ಯಾಂಗ್ ಅನ್ನ ಬಂಧನ ಮಾಡಿದ್ದಾರೆ. ಯಾಕಂದ್ರೆ ಅಸಲಿ ನೋಟ್ಗಳನ್ನ ಏನು ಕೊಡ್ತೀವಿ 10 ಲಕ್ಷ ರೂಪಾಯಿ, ಅದಕ್ಕೆ ನಾವು ನಕಲಿ 30 ಲಕ್ಷ ನೋಟುಗಳನ್ನ ಕೊಡ್ತೀವಿ. ಸೇಮ್ ಏನು ಅಸಲಿ ನೋಟ್ಗಳಿರುತ್ತೆ ಅದೇ ಮಾದರಿ ಆಗಿರುತ್ತೆ. ಅದನ್ನ ನೀವು ಚಲಾವಣೆಯನ್ನ ಮಾಡ್ಕೊಳ್ಬಹುದು. ಇದರಿಂದ ನೀವು 1:3 ಹಣವನ್ನ ಮಾಡಬಹುದು ಅಂತ ಹೇಳಿ ಕೆಲವರನ್ನ ಭೇಟಿಯನ್ನ ಮಾಡುವಂಥದ್ದು. ಅವರ ಮುಖಾಂತರ ಹಣವನ್ನ ತಪ್ಪಿಕೊಂಡು ಹಣವನ್ನ ಇವರಿಗೆ ನಕಲಿ ನೋಟುಗಳನ್ನ ನೀಡಿ ಅಲ್ಲಿಂದ ಕಾಲ್ ಕೀಳುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಕೂಡ ಅದೇ ರೀತಿಯಾಗಿ 10 ಲಕ್ಷ ನಾವು ಏನು ನಗದನ್ನ ಕೊಡ್ತೀವಿ, ಅದಕ್ಕೆ ನಿಮ್ಗೆ ನೀವು 10 ಲಕ್ಷ ನಗದನ್ನು ನಮ್ಗೆ ಕೊಡಿ, ನಾವು ಪ್ರತಿಯಾಗಿ ನಿಮಗೆ 30 ಲಕ್ಷ ನಕಲಿ ನೋಟುಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನ ನಂಬಿ ಕೆಲವರು 10 ಲಕ್ಷ ಹಣವನ್ನು ಕೂಡ ಅವ್ರಿಗೆ ಕೊಡುವಂಥದ್ದು. ಆದ್ರೆ ಇವ್ರೇನು ನಕಲಿ ನೋಟುಗಳನ್ನ ಕೊಡಬೇಕು, ಅಸಲಿ ನೋಟು ಮಾದರಿಯಲ್ಲಿ ಅಂತ ಆ ತರದ ಒಂದು 50 ನೋಟ್ಗಳನ್ನ ತೆಗೆದುಕೊಳ್ತಾರೆ. ಅದನ್ನ ಮೇಲಿಡುವಂಥದ್ದು. ಅದರ ಕೆಳಗೆ ಕಂಪ್ಲೀಟ್ ಏನು ವೈಟ್ ಪೇಪರ್ಗಳನ್ನ ಇಟ್ಟು ಇದನ್ನ ನಕಲಿ ನೋಟು ಸಂಪೂರ್ಣವಾಗಿದೆ ಅಂತ ಹೇಳಿ ಅವರಿಗೆ ತೋರಿಸುವಂಥದ್ದು. ಬಳಿಕ ಅಲ್ಲಿಂದ ಇವರು 10 ಲಕ್ಷ ಹಣವನ್ನು ತೆಗೆದುಕೊಂಡು ವಂಚನೆ ಮಾಡಿ ಅಲ್ಲಿಂದ ಪರಾರಿ ಆಗುವಂಥದ್ದು. ಈ ಬಗ್ಗೆ ಸೂಕ್ತ ಮಾಹಿತಿಯನ್ನ ಹಾಕಿದಂತ ಜಯನಗರ ಪೊಲೀಸರು ಸದ್ಯ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಅದರ ಜೊತೆಗೆ ಇದೀಗ ಆರೋಪಿಗಳ ಬಂಧನದಿಂದಲೇ ಯಾವ ರೀತಿಯಾಗಿ ಇವರು ಕೃತ್ಯಗಳನ್ನ ಎಸಗ್ತಾ ಇದ್ರು ಮತ್ತು ಇವರ ಜೊತೆ ನಕಲಿ ನೋಟುಗಳನ್ನ ಚಲಾವಣೆ ಮಾಡ್ಲಿಕ್ಕೆ ಯಾರೆಲ್ಲ ಇವ್ರ ಜೊತೆ ಇನ್ವಾಲ್ವ್ ಆಗ್ತಾ ಇದ್ರು, ಸೊ ಈ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಇದಷ್ಟೇ ಅಲ್ಲದೆ ಇದೊಂದೇ ಪ್ರಕರಣ ಅಲ್ಲದೆ ಬೇರೆ ಬೇರೆ ಯಾರಿಗಾದ್ರೂ ಈ ರೀತಿಯಾಗಿ ವಂಚನೆ ಮಾಡಿರುವಂತದ್ದು ಇಲ್ಲ ನಕಲಿ ನೋಟ್ಗಳನ್ನ ಮಾರುಕಟ್ಟೆಯಲ್ಲಿ ಚಲಾವಣೆಗೆ ಬಿಟ್ಟಿರುವಂತ ಕೆಲಸಗಳು ನಡೀತಿದೆ ಅನ್ನೋದ್ರ ಬಗ್ಗೆ ಆರೋಪಿಗಳ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ಗಾಗಿ.